ಸೌಕರ ನಮಸ್ಕಾರ ರೀ. ನಮಸ್ಕಾರ. ತಮ್ಮದು ಪೂರ್ತಿ ಪರಿಚಯ ಕೊಡ್ರಿ ಸೌಕರ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ದೊಳಪ್ಪ ಕರ್ಬಸವ್ರ ಅಂತ. ಹಾಂ ಸರ್. ಅಕ್ಕಿನ ಹೊಕ್ಕೊಂಡಿ ತಾಲೂಕು ಬಬಲೇಶ್ವರ, ವಿಜಯಪುರ ಜಿಲ್ಲೆ. ಹಾಂ ರೀ. ಇವತ್ತಿನ ದಿವಸ ತಾರೀಕು ಅದ ರೀ 12 ಡಿಸೆಂಬರ್ 2025. ನಾನು ಶಾಂತಪ್ಪ ಗಾಡೆ ಆಳಂದಿಂದ ಬಂದಿದ್ದೀನಿ. ಇದು ಗ್ರೀನ್ ಪ್ಯಾಡ್ ಪ್ರಾಡಕ್ಟನ್ನು ನೀವು ಈ ದ್ರಾಕ್ಷಿ ಪ್ಲಾಟಿಗೆ ಉಪಯೋಗಿಸ್ಕೋತೀರಿ. ಉಪಯೋಗಿಸ್ತೇವೆ. ಹಾಂ, ಎಷ್ಟು ದಿನ ಹಿಡಿದು ಉಪಯೋಗಿಸ್ತೀರಿ? ನಾವು ಈ ಸಲ 5ನೇ ವರ್ಷ ಆಯ್ತು ನೋಡಿ ಸರ್. 5 ವರ್ಷ ಆಯ್ತು ಉಪಯೋಗಿಸ್ಕೋತೀರಿ. 4 ವರ್ಷ ಆಗಿದ್ರಿ. ಇದು ಈ ಸಲ 5ನೇ ವರ್ಷ ರೀ. ನಿಮ್ಗೆ ಉಪಯೋಗಿಸ್ತೀರಿ, ಕಬ್ಬಿಗೆ ಉಪಯೋಗಿಸ್ತೀರಿ. ನಿಮಗೆ ಇನ್ನಿತರ ಬೆಳೆಗಳಿಗೂ ಹಾಂ, ತೊಗರಿ, ಗೊಂಜಾಳ, ಉದ್ದ, ಹಾಂ, ಇವಕ್ಕೆಲ್ಲ ಉಪಯೋಗಿಸ್ತೀರಿ. ಓಕೆ. ಗೋಧಿ. ಇದ್ರದಿಂದ ನಿಮ್ಗೆ ಏನು ಲಾಭ ಆಗ್ಯದ ಅನಿಸ್ತದೆ ರೀ? ನಮಗೆ ಆಗೈತ್ರಿ ಸರ್ ಲಾಭ. ಹಾಂ. ಅಂದ್ರೆ ಭೂಮಿಗೆ ಏನಾಕೈತ್ರಿ, ಕೆಮಿಕಲ್ ಬಳಕೆ ಮಾಡೋದ್ರಿಂದ ರೀ ಹಾಂ ರೀ, ಸಾಕಷ್ಟು ನಮ್ಗೆ ಜಮೀನಿಗೆ ಹಾನಿ ಆಗ್ಲಕತ್ತೈತಿ ರೀ. ಹೌದು ರೀ. ಮತ್ತು ನಮಗೆ ಸರಿಯಾಗಿ ಪೋಷಕಾಂಶಗಳು ಸಿಗುವಲ್ಲು ರೀ. ಹಾಂ ರೀ. ಯೂರಿಯಾ ಹೌದು ಎಲ್ಲ ಹೈಡ್ರೋಜ್ ಕೆಮಿಕಲ್ಸ್ ಇರ್ತಾವೆ ರೀ. ಹೌದು ರೀ. ಅದ್ರ ಸಲುವಾಗಿ ನಮ್ದೆಲ್ಲ ಭೂಮಿ ಒಳಗಿನ ಆರ್ಗ್ಯಾನಿಕ್ ಕಾರ್ಬನ್ ಭಾಳ ಕಡಿಮೆ ಆಗತ್ತೆ. ಕಡಿಮೆ ಆಗತೈತಿ ರೀ. ಹಾಂ. ಇವತ್ತು ಬೆಳಿಗ್ಗೆ ಮೇನ್ ಆರ್ಗ್ಯಾನಿಕ್ ಕಾರ್ಬನ್ ಬೇಕು ರೀ. ಈಗ ಹೋದ ವರ್ಷ ಹಚ್ಚು ವರ್ಷ ಈಗ 4-5 ವರ್ಷ ಆಯ್ತು ಉಪಯೋಗಿಸ್ಕೊತೀರಿ ರೀ. ಅಂದರೆ ನಿಮಗೆ ಇಳುವರಿದಾಗ ಸ್ವಲ್ಪ ಹೆಚ್ಚಿಗೆ ಅನ್ಸದ್ರಿ? ಅನ್ಸೈತೆ ಸರ್, ಅನ್ಸದ್ರಿ. ಈ ದ್ರಾಕ್ಷಿ ಅನ್ಸರ ಯಾವುದೋ ನಾವು ಕೆಮಿಕಲ್ ಮಾಡಲಿ ಆರ್ಗ್ಯಾನಿಕ್ ಮಾಡಲಿ ಹಾಂ, ಕಾನ್ಸ್ಟಂಟ್ ಅಲ್ರಿ ಅದು. ಹಾಂ ಹಾಂ ರೀ, ವೇರಿಯೇಷನ್ ಹಾಕಿರ್ತೈತಿ ರೀ. ಓಕೆ. ನಾ ಈಗ 2022-23 ಫಸ್ಟ್ ಟೈಮ್ ಮಾಡಿದ್ದೀನಿ ರೀ. ಹಾಂ ರೀ. ಆಗ 2 ವರ್ಷ ಕಂಟಿನ್ಯೂಸ್ ಬಿಡ್ಲಾರ್ದ ನನಗೆ ಇವು 5 ಎಕರೆದಾಗ 20 ಟನ್ ಮಾಡೋ ಖುಷಿ ಆಕೈತ್ರಿ. ಒಳ್ಳೇದು 2 ಎಕರೆ. ಮತ್ತು ಇದು ಈ ಸಲನು ಲಾಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಆಗೈತ್ರಿ. ಹಾಂ, ಈ ಸಲ ನೋಡ್ಬೋದು ನೀವು. ಈ ಸಲ ಫುಲ್ ಅದ ಸರ್. ಫುಲ್ ಸರ್. ಹಾಂ. ಎಷ್ಟು ಎಕರೆ ಅದ ನಿಮ್ದು? ಟೋಟಲ್ 8 ಎಕರೆ ಸರ್ ದ್ರಾಕ್ಷಿ. 8 ಎಕರೆ. 8 ಎಕರೆ ದ್ರಾಕ್ಷಿಗೆ ನಾವು ಜಮೀನಿಗೆ ಏನು ಕೊಡ್ತೀವಲ್ಲ ಎಲ್ಲ ರೀ, ಏನೋ ನಾವು ಇದನ್ನೇ ಉಪಯೋಗಿಸ್ತೀರಿ. ಸ್ಟೆಮ್ ಬೋರ್ ಸಲುವಾಗಿ ಏನೋ ಒಂದು ಇದನ್ನ ಕೊಟ್ಟರು ಅದನ್ನು ಗ್ರೀನ್ ಪ್ಲಾಂಟ್ದಾಗ ಉಪಯೋಗಿಸ್ತೀರಿ. ಸ್ಟೆಮ್ ಬೋರ್ ಸಲುವಾಗಿ ಇದು ಪೆಸ್ಟೈಡ್ ಕೊಡ್ತೀರಿ. ಪೆಸ್ಟೋಯಿಟ್ ಬಿಟ್ರಿ ಸರ್. ಇದು ಪೆಸ್ಟೋಯಿಟ್ ಸರ್ ಇದೇನ್ ಮಾಡ್ತದೆ ಸರ್, ನಮಗ ಬ್ಯಾಡಾದ ಕೀಡಿ ಅಷ್ಟ ಹೌದು ಸಾಯಿಸ್ತದೆ ರೀ. ಹಾಂ, ನಮಗೇನ ರೈತ ಮಿತ್ರ ಕಿಡಿಗಳನ್ನ ರಕ್ಷಣೆ ಮಾಡ್ದೆ ಉಳಿಸ್ತೈತ್ರಿ. ಹೌದೌದ್ರಿ. ಹಿಂಗಾಗಿ ಇದೊಂದು ಹೆಲ್ಪ್ಫುಲ್ ಐತ್ರಿ ನಮ್ಗೆ. ಅದೇ ನಾವು ಕೆಮಿಕಲ್ ಬಿಟ್ಟು ಅಂದ್ರಿ ನಮ್ಗೆ ಉಪಯೋಗಕಾರಿ ಕೀಡಿನೂ ಸತ್ ಹೋಗ್ತಾವ್ರಿ. ಹೌದೌದ್ರಿ. ಹಿಂಗಾಗಿ ನಮಗೆ ಎಲ್ಲ ಮತ್ತೆ ನಾವು ಜೀವಾಮೃತ ಸ್ಟಾರ್ಟಿಂಗ್ನಾಗ ರೀ ಏನು ಕಟಾವ್ ಮಾಡ್ತೀವಲ್ರಿ, ಹಾಂ ರೀ, ನಾವು 2 ಸಲ ಡೋಸ್ ಕೊಡ್ತೀವಿ ರೀ. ಅಂದ್ರೆ ಅಕ್ಟೋಬರ್ ಚಾಟ್ನಿ ಒಳಗೆ 2 ಸಲ ಕೊಡ್ತೀವಿ ರೀ. ಹಾಂ ರೀ. ಏಪ್ರಿಲ್ ಚಾಟ್ನಾಗ 1 ಡೋಸ್ ಕೊಡ್ತೀವಿ ರೀ. ಓಕೆ. ಎಲ್ಲ ರೀ ನಮ್ಮ ಪ್ರೋಮ್ ಐತ್ರಿ, ಹಾಂ, ಭೂಮಿ ಪವರ್ ರೀ, ಜಿಂಕ್, ಕ್ಯಾಲ್ಸಿಯಮ್, ಮತ್ತೆ ರೂಟ್ಗಾಡ್ ರೀ. ಹಾಂ ರೀ, ಇವೆಲ್ಲ ಜಮೀನಿಗೆ ಹಾಕ್ತಿವ್ರಿ. ಸ್ವಲ್ಪ ಡ್ರಿಪ್ ಗುಂಡಿ ಐತಲ್ರಿ, ಓಕೆ. ಕೆಳಗೆ ಕಚ್ ಹಾಕಿ ಗೊಬ್ಬರ ಹಾಕ್ತಿವ್ರಿ. ಓಕೆ. ಚಟ್ನಿ ಮಾಡಿದ್ರಿ ರೀ. ಮುಂದೆ ಪ್ರೀಮಿಯಂ ಏನ್ ಮಾಡ್ತೀರಿ, ಜೀವಾಮೃತ ಮಾಡಿರ್ತೀವಿ. ಜೀವಾಮೃತ ಮಾಡಿ ಪ್ರೀಮಿಯಮ್ ಬ್ಲೂಮ್ ಪ್ರೀಮಿಯಂ ರೀ, ಗ್ರೋ, ನೈಟ್ರಿಕಿಂಗ್ ಸ್ಟಾರ್ಟ್ ಒಳಗೆ. ಹಾಂ, ಮುಂದೆ ಮಗ್ಗಿ ಏನ್ ಬರ್ತಿರ್ತೈತಲ್ರಿ, ಹೌದ್ರಿ. ಆ ಟೈಮ್ ಈ ಸಲ ಪ್ರಯೋಗ ಮಾಡಿದ್ರಿ. ಅದನ್ನ ನಮಗೆ ಸ್ವಲ್ಪ ಕೆಲಸ ಕೊಟ್ಟಿದ್ರಿ. ಅಂದ್ರ ಬ್ಲೂಮ ಮತ್ತ ನಮ್ದು 0.50 ಹಾಕೈತಿರಿ ಸರ್ ನಿಮ್ದು 200 ಗ್ರಾಮಿಂದ. ಅದನ್ನ ಬ್ಲೂಮ್ ರೀ ಬಿಡಣ. ನಮ್ದು ಹೂನು ಪೋರ್ಸ್ ಆಕೈತ್ರಿ. ಹೌದೌದ್ರಿ. ಅಂದ್ರೆ ನಮ್ದು 12-13 ದಿನಕ್ಕೆ ಹೂ ಕರಗೋ ಚಾನ್ಸಸ್ ಭಾಳ ಇರ್ತದೆ ಸರ್. ಹೌದೌದ್ರಿ. ಆ ಟೈಮ್ನಾಗ ಸಲ ನಮ್ಗೆ ಅದಕ್ಕೆ ಸ್ವಲ್ಪ ಇದನ್ನು ಕೂಡ ಅನುಕೂಲ ಮಾಡಿ ಸರ್. ನೋಡ್ರಿ ಸೌಕರ, ಮಳೆ ಅದು ಭಾಳ ಆಗ್ರಿ, ಎಲ್ಲ ಜಮೀನು ನೀರು ಎದ್ದಿತ್ತು ಸರ್. ಇವು ಎಲ್ಲ ಜಮೀನು ನೀರು ಎದ್ದು ಹೂ ಅದು ಕರ್ಗಾಕತ್ತಿದ್ರಿ. ದ್ರಾಕ್ಷಿಗ್ರಿ ತಂಪು ಭಾಳ ನಡೆಯಂಗಿಲ್ರಿ. ಇದು ಬೇಕ್ರಿ, ಉಷ್ಣ ಏನಂತಾರಲ್ಲ, ಒಣ ಹವಾ ಬೇಕ್ರಿ ಇದಕ್ಕೆ. ಹೌದೌದು ಸೌಕರ. ಈ ದ್ರಾಕ್ಷಿ ಕ್ರಿಟಿಕಲ್ ಬೆಳೆ ಅಂತಾರ್ರಿ. ಕ್ರಿಟಿಕಲ್ ಬೆಳೆ ರೀ. ಇದು ಕೆಮಿಕಲ್ ಇಲ್ಲದೆ ಬೆಳೆ ಬರಲ್ಲ ಅಂತೇಳಿ ಅನ್ನೋರು ಅಂತಾರ. ಬಟ್ ನೀವು ಸಾವಯವದಾಗ ಮಾಡಕತ್ತೀರಿ, 4-5 ವರ್ಷ ಆಯ್ತು ಮಾಡಕತ್ತೀರಿ. ಸ್ಯಾಟಿಸ್ಫೈಡ್ ಇದ್ರಿ ನೀವು? ಸ್ಯಾಟಿಸ್ಫೈಡ್ ರೀ, 100% ಸ್ಯಾಟಿಸ್ಫೈಡ್. ಬೇರೆ ರೈತರು ಉಪಯೋಗಿಸಬಹುದು ಇದು ಪ್ರಾಡಕ್ಟ್? 100% ಉಪಯೋಗಿಸಬಹುದ್ರಿ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಮೇಲ್ಗಡೆ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡ್ತೀವಿ. ಹೌದೌದ್ರಿ. ಯಾಕಂದ್ರೆ ಸ್ವಲ್ಪ ನಿಮ್ಮ ಇದನ್ನ ಆರ್ಗ್ಯಾನಿಕ್ ಒಳಗ ಅಷ್ಟ ಫಾಸ್ಟ್ ಇರಂಗಿಲ್ರಿ. ಭೂಮಿಗೆ ಏನಕ ಭೂಮಿ ಪ್ರತ್ಯೇಕ 100% ಎಲ್ಲ ಅದನ್ನ ಕೊಡ್ತೀವಿ. ಬೇರೆ ಯಾವ್ದು ಕೊಡಂಗಿಲ್ಲ. ಏನೋ ನಾವು ಒಂದ್ ಬೇರೆ ನಿಮ್ ಪ್ರಾಡಕ್ಟ್ ಬಿಟ್ಟು ಮತ್ತೊಂದು ಕೊಟ್ರು ಅದು ಆರ್ಗ್ಯಾನಿಕ್ ಇದ್ದದೇ ಕೊಡ್ತೀವಿ. ಇನ್ನೊಂದ್ರಿ ಬೇರೆ ಪ್ರಾಡಕ್ಟ್ ಕೊಟ್ರು. ಈಗ ನೀವು ಪವರ್ ಮಿಲ್ಕ್ ಯೂಸ್ ಮಾಡಿದ್ರಿ ಅಂತ ಹೇಳಿರಿ, ಅದ್ರಲಿಂದ ಏನ್ ಉಪಯೋಗ ಆಗೈತ್ರಿ? ಪವರ್ ಮಿಲ್ಕ್ ಸರ್ ನಾವು ಅದು ಆಕ್ಚುಲಿ ದನಕರುಗಳಿಗೆ ಐತ್ರಿ. ಅದ್ರಾಗ ಕ್ಯಾಲ್ಸಿಯಂ ಕಂಟೆಂಟ್ ಭಾಳ ಇರ್ತೈತ್ರಿ. ಹೌದ್ರಿ. ನಾವ್ ಬೆಳಿಗ್ಗೆ ಯಾಕೆ ಕೊಡ್ತೀವಿ ಅಂದ್ರಿ, ಈಗ ನಮ್ಗೆ ಕ್ಯಾಲ್ಸಿಯಂ ಹೆಚ್ಚಬೇಕ್ರಿ ದ್ರಾಕ್ಷಿ. ಈಗ ಸದ್ಯ ಕ್ಯಾಲ್ಸಿಯಂ ಬೇಕ್ರಿ. ಈಗ ನಮ್ಗೆ 70-80 ದಿನ ತನ ಕಾಯಿ ಮುದಿ ಬಿಡ್ತಾನೆ ಕ್ಯಾಲ್ಸಿಯಂ ಕಂಟೆಂಟ್ ಹೆಚ್ಚಬೇಕ್ರಿ. ಅದ್ರಾಗ ಪವರ್ ಮಿಲ್ಕ್ ಕ್ಯಾಲ್ಸಿಯಂ ಭಾಳ ಸರ್. ಹಿಂಗಾಗಿ ನಾವು ಕ್ಯಾಲ್ಸಿಯಂ ಅಪ್ಟೇಕ್ ಮಾಡ್ತಿದ್ದ
ಈಗ ನಿಮ್ದು ಕ್ಯಾಲ್ಸಿಯಂ ಕೊಟ್ಟಿರ್ತೀವಿ, ಇದನ್ನು ಕೊಟ್ಟಿರ್ತೀವಿ, ಹೌದು ಹೌದ್ರಿ. ಇದನ್ನು ಕೊಟ್ಟಿರ್ತೀವಿ. ಇದ್ರ ಹೊರತಾಗಿ ಮತ್ತೆ ಅದಟ್ ಸ್ವಲ್ಪ ಪವರ್ ಮಿಲ್ಕ್ನು ಕೊಡ್ತೀರಿ. ಪವರ್ ಮಿಲ್ಕ್ನು ಕೊಡ್ತೀರಿ. ಟ್ರಿಪ್ನೇ ಕೊಟ್ಟಿರ್ತೀವಿ. ಹೌದು ಹೌದು ಸರ್. ಒಂದ್ಸಲ ಕೊಡ್ತೀವಿ 60-70 ದಿನಕ್ಕೆ ರೀ. ಟೇಸ್ಟ್ ಚೇಂಜ್ ಆಗ್ತದೆ. ಟೇಸ್ಟು ಕಾಯಿ ಶುಗರ್ ಬರ್ತೈತ್ರಿ, ಮತ್ತ ಗಟ್ಟಿ ಆಕೈತ್ರಿ ಕಾಳ. ಹೌದು ಹೌದು. ಅಂದ್ರೆ ಕ್ಯಾಲ್ಸಿಯಂ ಕೊಡೋ ಉದ್ದೇಶ ಏನ್ರಿ, ಕಾಳು ಮಮ್ಮಿ ಆಗಬಾರ್ದು, ಗಟ್ಟಿ ಆಗ್ಬೇಕು ಸರ್. ಕಾಳ ಗಟ್ಟಿ ಆಯ್ತಾರ ನಮಗ್ ವೇಟ್ ಬರ್ತೈತ್ರಿ. ಹೌದೌದು. ಮಮ್ಮಿ ಆತರ ನಿರ್ಗಾಳಾಗಿ ವೇಸ್ಟ್ ಅದ, ನಮಗ ಏನು ಹೌದೌದು. ಮೇನ್ ಮಮ್ಮಿ ಆಯ್ತಾ ಹೋಯ್ತು. ಮಮ್ಮಿ ಆತರ ದ್ರಾಕ್ಷಿ ಬೆಳೆದು ಉಪಯೋಗ ಇಲ್ರಿ. ಹೌದೌದ್ರಿ. ಮಮ್ಮಿ ಆಗಂಗಿಲ್ರಿ, ಕಾಳು ಗಟ್ಟಿ ಆಕೈತಿ, ಶುಗರ್ ತುಂಬತೈತಿ. ಹೌದೌದ್ರಿ. ಕ್ಯಾಲ್ಸಿಯಂ ಅದನ್ನ ಕ್ಯಾಲ್ಸಿಯಂ ಒಂದು ಪರ್ಯಾಯವಾಗಿ ಕೊಡ್ತೀವ್ರಿ ನಾವು. ಬೇರೆ ರೈತರು ಉಪಯೋಗಿಸ್ಬೋದು ಅಂತೀರಿ? 100% ಉಪಯೋಗಿಸ್ಬೋದ್ರಿ. ಏನಂದ್ರ ಏನ್ ಬೇಕಾದಂಗ ನಮಗ ಕಾಂಟ್ಯಾಕ್ಟ್ ಮಾಡ್ರಿ, ಬರ್ಲಿ, ಭೇಟಿ ಕೊಡ್ಲಿ, ನಮಗ ಮಾಹಿತಿ ಕೊಡ್ತೀವ್ರಿ. ಅಂದ್ರೆ ನಾವೇನ್ ಮಾಡಾಕತ್ತಿದ್ರಿ, ಇವು ನಿಮ್ಮ ಉತ್ಪನ್ನಗಳನ್ನ ನಾವು ಕೆಮಿಕಲ್ ಏನು ಯೂಸ್ ಮಾಡ್ತಿದ್ವಲ್ರಿ, ಆ ಜಾಗದಾಗ ವರ್ಷಕ್ಕೊಂದೊಂದು ಹಿಂಗ ಎಕ್ಸ್ಚೇಂಜ್ ಮಾಡಿ ಯೂಸ್ ಮಾಡಿ ನೋಡಾಕತ್ತಿದ್ರಿ. ಅದಕ್ಕಿಂತನೂ ಚೆನ್ನಾಗಿ ರಿಸಲ್ಟ್ ಕೊಡಾಕತ್ತೇವ್ರಿ. 0.50 ನಿಮ್ ಬ್ಲೂ ಮಂತ್ ಚಲೋ ಸರ್. ಹೌದೌದ್ರಿ. ಫ್ಲವರಿಂಗ್ ಇದ್ರಾಗ್ರಿ ಬ್ಲೂ ಮಂತ್ ಭಾಳಷ್ಟು ನಮಗ ಇದನ್ನ ಕೊಟ್ಟೈತ್ರಿ. ಬ್ಲೂಮ್ ನಾವು ಈಗ ಸ್ಟಾರ್ಟಿಂಗ್ ಏನ್ ಮೊಗ್ಗು ಬರ್ತೈತಲ್ರಿ 8-9 ದಿನಕ್ಕೆ ರೀ, ಆಗೊಮ್ಮೆ ಕೊಡ್ತೀರಿ ಬ್ಲೂಮಾ ಮತ್ತು 0.50 ನಿಮ್ದೇನ್ ಮಾಡಿದ್ರಲ್ರಿ ಅದನ್ನ ಕೊಡ್ತೀರಿ. ಮುಂದೆ ಈಗೇನ್ ಕಾಲ್ ಸೆಟ್ಟಿಂಗ್ ಆಕೈತಲ್ರಿ, ಫ್ಲವರಿಂಗ್ ಮುಗಿದು 100% ಕ್ಯಾಪಲ್ ಆಗ್ರಿ, ಸಣ್ಣ ಕಾಳು ಮುಡ್ತೈತಲ್ರಿ, ಆಗೊಮ್ಮೆ ನಾವು ಡ್ರಿಪ್ನ್ಯಾಗ ಎಕರೆಗೆ 1 ಲೀಟರ್ ಭೂಮಾ 200 ದಿನ ಕೊಡ್ತೀವಿ. ಮತ್ತೆ ನಾವು ಕುಡಿ ಗಿಡಿ ಬರಾಕ್ರಿ 1261 ಐತ್ರಿ ನಿಮ್ದ್ರಿ. ಎಲಿ ತಿಕ್ನೆಸ್ ಬಾಳಕ ಸರ್ ನಿಮ್ಗೆ ಗೊಬ್ಬರಕ್ರಿ. ನೋಡ್ರಿ ಎಲಿ ನೋಡ್ರಿ, ದ್ರಾಕ್ಷಿಗೆ ಏನ್ ಸರ್ ಎಲಿ ಎಷ್ಟು ತಿಳುವಾಕೈತಲ್ ಸರ್, ನಮಗ ರೋಗ ಹೆಚ್ಚ್ರಿ. ಎಲಿ ತಿಕ್ನೆಸ್ ಬೆಳವಣಿಗೆ ಜೊತೆ, ದ್ರಾಕ್ಷಿ ಬೆಳವಣಿಗೆ ಜೊತೆ ರೀ ಎಲಿ ದಪ್ಪ ಇಟ್ಕೊಂಡ್ ನಮಗ ಬೆಳವಣಿಗೆ ಆಯ್ತಂದ್ರ ನಮ್ಗ ಕಡಿಮೆ ಆಕೈತ್ರಿ. ಈಗ ನಿಮ್ದು ಆರ್ಗ್ಯಾನಿಕ್ ನ ಉಪಯೋಗಿಸಿದ್ರಿ ನನಗೊಂದು 25% ಈ ಡೌನಿದಾಗ್ಲಿ ಇವು ಸಮಸ್ಯೆಗಳು ಕಡಿಮೆ ಆಗೈತೆ ಅನ್ಸತ್ರಿ. ಅಂದ್ರೆ ಎಲಿ ತಿಕ್ನೆಸ್ ಇಟ್ಕೊಂಡ್ ಹೋಗೈತ್ರಿ. ನಮಗೆ ಕೆನೋಪಿ ಇಂಪಾರ್ಟೆಂಟ್ ರೀ. ನೋಡ್ರಿ ಎಲಿ ಎಷ್ಟು ಸೈಜ್ ಅದಾವ್ರಿ, ಸೈಜ್ ಐತಿ, ಎಷ್ಟು ಕಪ್ ಐತ್ರಿ. ನಮ್ಗ ಎಲಿ ಡಾರ್ಕ್ನೆಸ್ ಇರ್ಬೇಕು ಸರ್. ಕೆನೋಪಿ ಇಂಪಾರ್ಟೆಂಟ್ ರೀ ದ್ರಾಕ್ಷಿಗೆ. ಕೆನೋಪಿ ಎಷ್ಟು ಜಾಸ್ತಿ ಇರುತ್ತಲ್ಲ ಸರ್, ಅಷ್ಟು ನಮ್ಗ ದ್ರಾಕ್ಷಿಗೆ ಇಳುವರಿ ಹೆಚ್ಚು ಬರ್ತೈತ್ರಿ. ಅಂದ್ರೆ ಎಲ್ಲಾ ಮೇನ್ ಆಹಾರ ಅಡಿಗೆ ಮನಿ ಇದ್ದಂಗ್ರಿ. ಏನಕ್ರಿ ಯಾಕೆ ದ್ವಿತೀಯ ಸಂಶ್ಲೇಷಣೆ ಆಗತ್ತಲ್ರಿ, ಮೂಲಕನ ಆಹಾರ ಸಿಗ್ತಿರ್ತೈತ್ರಿ. ಮೇನ್ ಕೆನೋಪಿ ಮೇಂಟೈನ್ ಮಾಡ್ತೀವಿ. ಈಗ ಬೇರೆ ರೈತರು ಕೇಳಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಒಂದು ಕೊಡ್ರಿ, ಬೇರೆ ರೈತರು ನಿಮ್ ಕಾಂಟ್ಯಾಕ್ಟ್. 948